ಸಭೆ ಮಾಡಿದ ನಂತರ ದಲಿತ ಚಳವಳಿಗೆ ಈಗ 50 ವರ್ಷ ಆಗಿದೆ. ಏನಾದರೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ರಾಯಚೂರು ಮತ್ತು ಕೊಪ್ಪಳ ಎರಡೂ ಸೇರಿನೇ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡಿವಿ ನಾವು. ಮೊನ್ನೆ ಮೇ ಸಾಹಿತ್ಯ ಮೇಳಕ್ಕೆ ಬಂದಾಗ ರತ್ನಾಕರ್ ಅವ್ರು ಹೇಳಿದ್ರು, ಏನು ರೀ ರಾಯಚೂರಿನವ್ರು ಏನು ಸುಮ್ಮನೆ ಆಗಿಬಿಟ್ಟಿದ್ರಿ, ಏನು ಸಭೆನೇ ಆಗಲಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ರಾಯಚೂರು ಮೇಲೆ ಡಿಪೆಂಡ್ ಆಗಬಾರ್ದು. ನೀವು ಒಂದು ಕೊಪ್ಪಳದ ಜಿಲ್ಲೆನೇ ಮಾಡ್ಕೊಳ್ಳೋದಾದ್ರೆ ತೊಂದರೆ ಇಲ್ಲ, ಮಾಡ್ಕೊಳ್ರಿ. ಯಾಕಂದ್ರೆ ನೀವು ಮಾಡಿದ ಮೇಲೆ ನಮಗೇನಾದರೂ ಸ್ವಲ್ಪ ನಾಚಿಕೆ ಶರಮ ಏನಾದರೂ ಇದ್ದರೆ ನಾವು ಮಾಡ್ಕೊಳ್ತೀವಿ. ಯಾಕಂದ್ರೆ ನಾವು ಇನ್ನೂ ಸಭೆನೇ ಮಾಡೋಕ್ಕಾಗಿಲ್ಲ ಅಂತ ಅನ್ನೋದು ಮಾತನ್ನು ಹೇಳಿದ್ವಿ. ಇದು ನಾವು ಅಂದ್ಕೊಂಡಿದ್ದು, ಒಂದು ದಲಿತ ಚಳವಳಿ 74ರಲ್ಲಿ ಶುರುವಾಗಿದೆ, 24ಕ್ಕೆ ಒಂದು 50 ವರ್ಷ ಆಗ್ತಾ ಇದೆ. ಆ 50 ವರ್ಷದ ಒಂದು ಸಂಭ್ರಮವನ್ನು ನಾವು ಮಾಡಬೇಕಂತ ರಾಯಚೂರು ಮತ್ತು ಕೊಪ್ಪಳ ಎರಡು ಜಿಲ್ಲೆಯ ಒಂದು ಜಂಟಿ ಹೇಳಿಕೆ ಆಗಿತ್ತು. ಅದು ರಾಯಚೂರು ಬೆಂಗಳೂರಿನಲ್ಲಿ ಸುದ್ದಿ ಆಗಿತ್ತು. ಅವ್ರು ರಾಯಚೂರಲ್ಲಿ ಮಾಡೋಕತ್ತಾರಂತ ರಾಜ್ಯ ಮುಖಂಡರು ನಮ್ಗೆ ಫೋನ್ ಮಾಡಿ ಕೇಳಿದ್ರು, ನಾವು ಮಾಡ್ಬೇಕಂದ್ರೆ ಬೆಂಗಳೂರಲ್ಲಿ ಮಾಡ್ಬೇಕಂತ. ನೀವು ಮಾಡ್ಕೊಂಡ್ರೆ ಯಾರು ಬೇಡ ಅಂತಾರೆ ಅಂತಂದ್ರೆ. ಇದರಿಂದ ನಾವು ಅಂದ್ಕೊಂಡಿದ್ದೀವಿ ಏನಂದರೆ, ಭಾಳ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಏನು ಹೋರಾಟಗಳಾಗಿದ್ದಾವ, ಹೋರಾಟದನ್ನು ಒಂದು ದಾಖಲೆ ಮಾಡಬೇಕು. 50 ವರ್ಷಗಳಲ್ಲಿ ಏನಾಗಿದೆ ಅನ್ನೋದು ಒಂದು ದಾಖಲೀಕರಣ ಆಗಬೇಕು ಅನ್ನೋದು ಭಾಳ ಪ್ರಮುಖ ಆಗಿತ್ತು. ಮತ್ತು ಈ ಹಿನ್ನೋಟವನ್ನು ನೋಡ್ಕೊಂಡು ಮುಂದೆ ಹೆಂಗೆ ಹೋಗೋದು ಅಂತ ಅಂದ್ಕೊಂಡಿದ್ವಿ. ನಮ್ಮ ಜಿಲ್ಲೆ ಮಟ್ಟಕ್ಕೆ ಅಂತ ಅಂದ್ಕೊಂಡಿದ್ವಿ. ಎರಡು ಜಿಲ್ಲೆ ಸೇರಿ ಮಾಡೋಣ, ಅದು ಸಿಂಧೂರಲ್ಲಾಗಲಿ ಅಥವಾ ಬುದ್ಧವಿಹಾರದ ತಾವರಿಗೆರೆಯಲ್ಲಾಗಲಿ ಒಂದು ಸೆಂಟ್ರ್ ಪ್ಲೇಸ್ ಆಗ್ತಾ ಎರಡು ಜಿಲ್ಲೆಯವರು ಸೇರಿ ಮಾಡ್ಬೋದಂತ ಅಂದ್ಕೊಂಡಿದ್ವಿ. ಇವತ್ತು ಇಲ್ಲಿ ಬಂದಮೇಲೆ ಇದು ಒಂದು ಒಳ್ಳೆ ಬೆಳವಣಿಗೆನೆ. ಅಂದರೆ ಕೊನೆ ಹೆಸರು ಅವರು ಹುಟ್ಟಿದ ಸ್ಥಳ ಹರಿಹರ ಭದ್ರಾವತಿ ಆಗಿದ್ದರೂ ಸಹ ಅವರು ಕೊನೆ ಹೆಸರು ಹೇಳಿರ್ತಕ್ಕಂಥ ಜಾಗ ಇಲ್ಲಿರೋದ್ರಿಂದ ಅಲ್ಲೇನಾದರೂ ಒಂದು ಕಾರ್ಯಕ್ರಮ ಮಾಡಬೇಕನ್ನೋಂಥ ಯೋಚನೆ ಬಂದಿದೆಯಲ್ಲ, ಅದು ಭಾಳ ಉತ್ತಮವಾದಂಥ ಇದು. ಮತ್ತು ಇದನ್ನು ನಮ್ಮ ಜಿಲ್ಲೆಯಲ್ಲಿ ಏನಂದಿದಾರ ಅದನ್ನು ನಿಮಗೂ ಒಂದು ಕಲಿಕೆಗಳಾಗ್ತಾವನ್ನೋ ಕಾರಣಕ್ಕಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಸೇರಿ ಈ ಥರ 50 ಮಾಡೋ ವರ್ಷನಾಗ ನನಗೆ ನಾನು ದಲಿತ ಚಳವಳಿಯಿಂದ ಬಂದಿದ್ದೀನಿ. ದಲಿತ ವಿದ್ಯಾರ್ಥಿ ಒಕ್ಕೂಟದ ಒಂದು 10 ವರ್ಷಗಳ ಕಾಲ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕನಾಗಿದ್ದೀನಿ. ಯಾರು ನಮ್ಮ ದೇವೇಂದ್ರ ಹೆಗಡೆ ಅವರು ರಾಜ್ಯ ಸಂಚಾಲಕರಾಗಿದ್ದರು. ಇವರೆಲ್ಲ ನಮ್ಮ ಸಮಾನ ವಯಸ್ಕರೇ. ಮಾವಳ್ಳಿ ಆಗಲಿ ಮತ್ತು ನಾಗವರ ಆಗಲಿ, ಇವರೆಲ್ಲ ನಮ್ಮ ಸಮಾನ ವಯಸ್ಕರೇ. ಸಮಾನ ಮನಸ್ಕರಲ್ಲ, ಸಮಾನ ವಯಸ್ಕರು ಸಹ. 1 ವರ್ಷ 2 ವರ್ಷ ಡಿಫರೆನ್ಸ್ ಇರ್ಬೋದು. ಅಲ್ಲಿ ಈ ಥರ ಚಳವಳಿಯಿಂದ ಬಂದಾಗಿ ಸಹ ಇವತ್ತಿಗೂ ರಾಯಚೂರು ಜಿಲ್ಲೆಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಅಂತ ಮಾಡ್ಕೊಂಡು ಅದನ್ನು ಕೂಡಿಸುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ನನ್ನಂಥವನಿಗೆ ಏನಿದ್ರಿ ನೀವು ದಲಿತ ಚಳವಳಿ 50 ಮಾಡ್ತಾರೆ, ದಲಿತ ಸಂಘ ಯಾವತ್ತಿಂದ ಅಂತ ಕೇಳಿದ್ದಾರೆ. ಅವರು ಇಲ್ಲಿ ಮಾತಾಡಿದನ ಇದು ಬರ್ತದೆ, ನಿಮ್ಮ ಜಿಲ್ಲೆಯಲ್ಲೂ ಬರ್ತದೆ. ಯಾರು ಅವ್ರು ಮಾಡೋಕ್ಕ? ಬಸ್ ಅವರು ಯಾರು, ಇನ್ನೊಬ್ರು ಯಾರು ಅಂತ ಇದನ್ನು ಕೇಳ್ತಾರೆ. ಯಾರು? ದಲಿತ ಸಂಘರ್ಷ ಸಮಿತಿ ಹಣೆಪಟ್ಟಿ ಕಟ್ಟಿಕೊಂಡು ಜಿಲ್ಲಾ ಸಂಚಾಲಕರು ಅಂತ ಅಂದಾರಲ್ಲ. ಅಂಬೇಡ್ಕರ್ ವಾದ, ಭೀಮವಾದ, ಆ ವಾದ ಈ ವಾದಗಳಿದ್ದಾವಲ್ಲ, ಆ ವಾದಗಳೇ ಗೊತ್ತಿಲ್ಲದಂಥ ಜನಗಳಿದ್ದಾರೆ. ಯಾಕಂದ್ರೆ ನಾನು ಅಲ್ಲಿಂದ ಬಂದಿದ್ದೀನಿ. ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ವಾದ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಭೇದಗಳಾಗ್ತಿರ್ಲಿಲ್ಲ. ವಾದ ಗೊತ್ತಿರಲಾರ್ದಕ್ಕೇ ಭೇದಗಳಾಗಿರೋದು. ಹಾಗಾಗಿ ವಾದನ ಅಂಬೇಡ್ಕರ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಆಗಲೇ ಹಿರಿಯರು ಹೇಳಿದರು, ಅಂಬೇಡ್ಕರ್ನೂ ಹೇಳ್ತಾರೆ, ವ್ಯಕ್ತಿಗಳ ಹಿಂದೆ ಹೋದರೆ ನಿಮ್ಮನ್ನು ದಿಕ್ಕು ತಪ್ಪಿಸ್ಬೋದು, ಸಿದ್ಧಾಂತದಿಂದ ಹೋದರೆ, ವಿಚಾರದಿಂದ ಹೋದರೆ ದಿಕ್ಕು ತಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಯಾಕೆ ದಿಕ್ಕು ತಪ್ಪಿದ್ವಿ ಅಂದರೆ ವ್ಯಕ್ತಿಗಳ ಹಿಂದೆ ಹೋಗಿದ್ವಿ. ಯಾರೋ ಒಬ್ಬರು ನಮ್ಮ ನಾಯಕರಿದ್ದಾರಂತ ಅವರಿಂದ ಹೋಗಿದ್ವಿ, ದಿಕ್ಕು ತಪ್ಪಿದ್ವಿ. ಸಿದ್ಧಾಂತದಿಂದ ಹೋಗಿದ್ದರೆ ದಿಕ್ಕು ತಪ್ಪಿರಲಿಲ್ಲ. ಹಾಗಾಗಿ ಸಿದ್ಧಾಂತದ ಕಡೆ ನಾವು ಹೆಚ್ಚು ಗಮನ ಕೊಡಬೇಕಾಗ್ತದೆ. ನಮ್ಮ ಮುಂದಿನ ನಡೆ ಅಂತ ಅನ್ನುವಾಗ ಸಿದ್ಧಾಂತನ ನಾವು ಭಾಳ ಪ್ರಮುಖವಾಗಿ ನೋಡಬೇಕಂತ ಅನಿಸ್ತದೆ. ಬಂಧುಗಳೇ, ಈ ಮಾತುಗಳನ್ನು ನೀವು ಇಲ್ಲಿ ಅದನ್ನು ಮಾತಾಡಿದಿರಿ. ಎಲ್ಲ ಏನು ಯಾವ ಬಣಗಳ ಜಿಲ್ಲಾ ಸಂಚಾಲಕರಿದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಇಲ್ಲೊಂದು ಕಾರ್ಯಕ್ರಮ ಮಾಡೋದಾದ್ರೆ ಅವ್ರ ಅಭಿಪ್ರಾಯ ತಗೊಂಡು ಅವ್ರ ಜವಾಬ್ದಾರಿ ಕೊಟ್ಕೊಂಡು ಮಾಡಿದರೆ ಅದು ಖಂಡಿತ ಸಕ್ಸಸ್ ಆಗೋಂಥದ್ದಾಗ್ತದೆ. ನಾವು ರಾಯಚೂರಿನಲ್ಲಿ ಇಲ್ಲಿ ಮಾಡಿದಾಗ್ಯೂ ಸಹ ರಾಯಚೂರು ಜಿಲ್ಲೆಯ ಒಂದು 50 ತುಂಬಿದ ಸಂಭ್ರಮವನ್ನು ನಾವು ರಾಯಚೂರಿನಲ್ಲಿ ಮಾಡ್ತೀವಿ, ಜಿಲ್ಲಾದೊಂದು ಮಾಡ್ತೀವಿ. ಯಾಕಂದರೆ ಅದು ಜಿಲ್ಲೆದ ನಮ್ಮ ಜಿಲ್ಲೆಯ ಹೋರಾಟ ಅದು ಅಂತ ಅಂದ್ಕೊಂಡಿದ್ವಿ. ಮತ್ತು ಈಗ ಸಂಘಟನೆದು ಮಾತಾಡುವಾಗ ನಾವು ಮೊನ್ನೆ 1 ವರ್ಷದ ಹಿಂದೆ ಮರ್ಚಟಾಳಲ್ಲಿ ಗಲಾಟೆ ಆಯಿತು. ಕಬ್ಬೇರಿಗೆ ಮತ್ತು ಮಾದಿಗರ ಮೇಲೆ ಹಲ್ಲೆಗಳಾಯಿತು. ಅದಾದ ನಂತರ 1-2 ತಿಂಗಳ ನಂತರ ತಲಮಾರ ಅನ್ನೋಂಥ ಒಂದು ಆಂಧ್ರದ ಗಡಿಭಾಗದ ಹಳ್ಳಿ, ಅಲ್ಲಿ ಮಾದಿಗರ ಮೇಲೆ ನಾಯಕರ ಒಂದು ದೌರ್ಜನ್ಯ ಆಯಿತು.
ಈ ಘಟನೆಗಳು ಯಾಕೆ ಆಗ್ತಾವ ಅಂತ ಅನ್ನುವಾಗ ನಾನು ಅರ್ಥ ಮಾಡ್ಕೊಂಡಂಗೆ ಈಗಿನೂ ಮುಂದೆ ಆಗ್ಬೋದು ಯಾವುದೋ ಊರಿನಲ್ಲಿ. ಯಾವ ಊರುಗಳೆಲ್ಲ ಆಗ್ತಾವಂದ್ರೆ ಎಲ್ಲಿ ಸಂಘ ಇಲ್ಲ ಅಲ್ಲಿ ಘಟನೆಗಳಾಗ್ತಾವ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಈ ಮಠಮಾರಿನ ಸಹ ಸಂಘ ಇಲ್ಲ, ತಲೆಮಾರಿ ಸಹ ಸಂಘ ಇಲ್ಲ. ಮತ್ತು ಸಂಘ ಎಲ್ಲಿ ಉಟ್ಕೊಂಡಿದೆ ಅಲ್ಲಿ ಈ ಥರದ್ದು ಒಂದು ಸಾಮೂಹಿಕ ಹಲ್ಲೆಗಳಾಗ್ತಕ್ಕಂಥ ಘಟನೆಗಳಾಗೋದಲ್ವ, ಸಣ್ಣ ಪುಟ್ಟ ಘಟನೆಗಳಾಗ್ಬೋದು. ಹಾಗಾಗಿ ಸಂಘದ ಜರೂರತ್ತು ಇವತ್ತಿಗೂ ಇದೆ ಅಂತ ಅನ್ನೋದನ್ನು ಈ ಘಟನೆಗಳು ನಮಗೆ ಸಾಬೀತುಪಡಿಸ್ತವೆ. ಹಾಗಾಗಿ ನಮಗೆ ಇವತ್ತಿಗೂ ಸಹ ದಲಿತ ಸಂಘರ್ಷ ಸಮಿತಿ ಹಿಂದಿನ ಯಾರ್ಯಾರಿದ್ದಾರೆ, ಈಗ ರತ್ನಾಕರ್ ಅವರು ನಾವು ಭಾಳ ವರ್ಷಗಳಿಂದ ಗೊತ್ತಿರೋದ. ಆದರೆ ಇವತ್ತಿಗೂ ಸಹ ಅವ್ರು ಕರೆದ್ರೆ ನಾವು ಬರ್ತೀವಿ, ನಾವು ಕರೆದ್ರೆ ಅವ್ರು ಬರ್ತಾರೆ. ಯಾಕೆ ಬರ್ತಾರೆ ಅಂತಂದರೆ ಆ ಸಂಬಂಧಗಳಿದ್ದಾವೆ, ಆ ಮೌಲ್ಯಗಳಿದ್ದಾವೆ. ಆ ಸಂಘ ಮೊದಲು ಕೊಟ್ಟಿರ್ತಕ್ಕಂಥ ಮೌಲ್ಯಗಳು ಇನ್ನೂ ಉಳ್ಕೊಂಡಿದ್ದಾವೆ. ಈಗಿನ ಸಂಘಟಕರಿಗೆ ಆ ಮೌಲ್ಯಗಳ ಕೊರತೆ ಇದೆ ಅಂತ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಯಾಕಂದರೆ ಒಬ್ರಿಗೊಬ್ರು ಆಗಲೇ ಹೇಳಿದ್ರು, ಒಬ್ಬರ ಹತ್ರ ಹೋಗಿ ಮಾತಾಡ್ತಿರ್ತೀವಿ. ಅವ್ರು ಇವ್ರು ಬಂದಿದ್ರೆ ಇನ್ನೊಬ್ರು ಯಾರೋ ಹೇಳಿದ್ರೆ ಅವನೇ ಸಂಘ ರೀ, ನಮ್ಮನ್ನು ನಾವೇ ಅವನೇ ಆ ಸಂಘ ಅನ್ನೋದ್ರ ಮೂಲಕ ನನ್ನನ್ನು ನಾನು ಕೀಳಾಗಿ ಮಾಡ್ಕೊಳ್ತಿದ್ದೀನಿ. ಇದು ಈ ನಮ್ಮನ್ನು ನಾವು ದೂಷಣೆ ಮಾಡ್ಕೊಳ್ಳೋದ್ರಿಂದ ನಾವು ಸಂಘಟನೆ ಎಂದು ವಿಘಟನೆ ಆಗಿದೆ ಮತ್ತು ನಮ್ಮ ಮರ್ಯಾದನ್ನು ನಾವೇ ಕಳ್ಕೊಂಡಿದ್ವಿ. ನಾವು ಸಂಘಟಕರಾಗಿರೋಂಥವ್ರು ಇನ್ನೊಬ್ಬರಿಗೆ ಗೌರವ ಕೊಡೋಂಥದ್ದನ್ನು ಕಲ್ಕೊಂಡ್ರೆ ಹನುಮಂತ ಕೋಟೆ ಬಂದಿದ್ದಾನ ಸಂಘಟನೆ, ಹೌದ್ರಿ ನಮ್ಮ ಹತ್ರನೇ ಆತ ಇಂಪಾರ್ಟೆಂಟ್ ಆತ ಸಂಘ ಮಾಡೋಕತ್ತಾನಂತಂದರೆ ಆತನ ಗೌರವ ಉಳಿತು, ನನ್ನ ಗೌರವ ಉಳಿತು. ಇದು ನಮ್ಮನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಇದಾಗಿದೆ. ಇದನ್ನು ನಾವು ಸಂಘಟನೆಗಳಲ್ಲಿ ನಾವು ಮಾತಾಡ್ತಿದ್ವಿ. ಅದಕ್ಕೆ ಬಂಧುಗಳೇ, ರಾಯಚೂರಿನಲ್ಲಿ ನಾವು ಇಲ್ಲಿ ಮಾಡಿದಾಗ, ರಾಜ್ಯ ಮಟ್ಟದ ಮಾಡಿದಾಗ ಸಹ ನಾವು ರಾಯಚೂರಿನಲ್ಲಿ ಮಾಡ್ಬೇಕನ್ನೋಂಥದ್ದು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಇದೆ. ನಾನು ನಮ್ಮ ರಾಯಚೂರು ಜಿಲ್ಲೆಯ ಸಂಘಟಕರ ಜೊತೆ ಸೇರ್ಕೊಂಡು ಅಲ್ಲಿ ಚರ್ಚೆ ಮಾಡಿ ಇದನ್ನು ಮಾಡಬೇಕನ್ನೋಂಥದ್ದು ಅನಿಸಿದೆ. ಜೊತೆಗೆ ಬಿ ಕೃಷ್ಣಪ್ಪ ಅವರು ಸಹ ರಾಯಚೂರಿಗೆ ಬಂದು ನನಗೆ ಮರುಜನ್ಮ ಕೊಟ್ಟಿರೋದು ರಾಯಚೂರು ಅಂತ ಹೇಳ್ಕೊಂಡಿದ್ದಾರೆ. ಅದು ರಾಯಚೂರಿಗೆ ವಿಶೇಷವಾದಂಥ ಸಂಪರ್ಕ ಸಂದರ್ಭ ಇದೆ ಅವ್ರದ್ದು. ಯಾಕಂದರೆ ಅವರು ಅಲ್ಲಿ ಪುನಶ್ಚೇತನ ಕಾರ್ಯಕ್ರಮ ಮಾಡೋದ್ರ ಮೂಲಕ ಮತ್ತೆ ಅವರಿಗೆ ಒಂದು ಮರುಜೀವನ ಕೊಟ್ಟಿರ್ತದೆ. ಅವ್ರು ಹತ್ಕೊಂಡ ಬಂದಿದ್ದಾರಂತ. ನಮ್ಮ ವಿರೂಪಾಕ್ಷ ಅವರು ನಮ್ಮ ಹಿರಿಯರೆಲ್ಲ ಹೇಳಿದ ಮಾತುಗಳು ಕಣ್ಣಲ್ಲಿ ಕಣ್ಣೀರು ಹಾಕ್ಕೊಂಡು ಬಂದಿದ್ದಾರಂತ ರಾಯಚೂರಿಗೆ. ಯಾಕಂದರೆ ಅವರು ಅಂಬೇಡ್ಕರ್ ದಾರಿನಲ್ಲಿ ಹೆಜ್ಜೆಟ್ಕೊಂಡು ಹೋಗಿರೋರು. ಅಂಬೇಡ್ಕರ್ ಏನು ಹೇಳಿದ್ರೆ ಆ ಕನಸನ್ನು ನನಸು ಮಾಡುವಂಥ, ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ನನಗೆ ಅಭಿಮಾನಿಗಳು ಬೇಕಾಗಿಲ್ಲ, ಅನುಯಾಯಿಗಳು ಬೇಕಂತ. ಅನುಯಾಯಿಗಳಂದ್ರೆ ಅವರು ಹೆಜ್ಜೆಟ್ಕೊಂಡು ಹೋಗೋರು, ಪ್ರಶ್ನೆ ಮಾಡೋರಲ್ಲ. ಅಂಬೇಡ್ಕರ್ ಪ್ರಶ್ನೆ ಮಾಡ್ತು ಅಂದರೆ ನಾವು ಅಂಬೇಡ್ಕರ್ ಅಷ್ಟು ಓದಿದ್ವಿ, ಅಂಬೇಡ್ಕರ್ ಅಷ್ಟಕ್ಕಿಂತಲೂ ಭಾಳ ಶಾಣ್ಯರಿದ್ವಿ. ಯಾರನ್ನೂ ಪ್ರಶ್ನೆ ಮಾಡೋದಂತಂದ್ರೆ ಒಂದು ಯೋಚನೆ ಇರಬೇಕಲ್ಲ. ಹಂಗಾಗಿ ಪ್ರಶ್ನೆ ಮಾಡಲಾರ್ದೇ ಅವ್ರು ತೋರಿಸಿದಾರೆ ರೀ, ಮುಳ್ಳೋ ಕಲ್ಲೋ ಹೆಜ್ಜೆಟ್ಟಿದ್ದಾರೆ ಅಂದ್ರೆ ದಾರಿಗೆ ಅವ್ರು ನಂಬಿಕೆ ಇಟ್ಕೊಂಡು ಇಟ್ಟು ಹೋಗ್ಬೇಕು. ಅಲ್ಲಿ ಮುಳ್ಳಿದ್ರೆ ಅವ್ರು ಹೇಳ್ತಿದ್ರು ನಮ್ಗೆ ಮುಳ್ಳಿದು ಅಂತ. ಇಲ್ಲ, ಆ ದಾರಿನಲ್ಲಿ ಹೋಗುವಂಥ ಕೆಲಸನ ನಾವು ಮಾಡಬೇಕಾಗಿದೆ. ನಂಬಿಕೆ ಭಾಳ ಮುಖ್ಯ ಆಗ್ತದೆ. ಆ ನಂಬಿಕೆ ಇಟ್ಕೊಂಡು ಆ ನಂಬಿಕೆನ ಕಟ್ಟುವಂಥ ಕೆಲಸನೂ ಸಹ ನಾವು ಮಾಡಬೇಕಾಗ್ತದೆ ಅಂತ ಅನಿಸ್ತದೆ. ಈ ಸಮಾವೇಶ ಮತ್ತು ವಿಚಾರ ಸಂಕಿರಣ ಅದಕ್ಕೊಂದು ಭದ್ರ ಬುನಾದಿ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ. ಇದು ಯಾಕಂದರೆ ಕೊನೆ ಉಸಿರು ಎಳೆದಿರ್ತಕ್ಕಂಥ ಸ್ಥಳ ಆಗಿರೋದ್ರಿಂದ ಒಂದು ರಾಜ್ಯ ಮಟ್ಟದ ಬಸ್ಸು ಸಾರು ಹೇಳಿದಂಗೆ ದಲಿತ ಚಳುವಳಿಯನ್ನು ಪುನರಾವಲೋಕನ ಮಾಡ್ತಕ್ಕಂಥದ್ದು ಮುಂದೆ ಏನನ್ನಂಥದ್ದು ಅದನ್ನು ಮಾಡ್ಕೊಂಡು ಹೋದರೆ ಖಂಡಿತ ವಿಚಾರದ ಹಿಂದೆ ಹೋದರೆ ನಾವು ಒಂದಾಗ್ಲಿಕ್ಕೆ ಸಾಧ್ಯತೆ ಇದೆ. ವಿಚಾರ ಹೊಂದಿದ್ರೆ 1000 ಸಂಘಟನೆಗಳಾಗಲಿ, ವಿಚಾರ ಹೊಂದಿದ್ರೆ ಒಂದಕ್ಕೆ ಬರ್ತಾರೆ. ವಿಚಾರಣೆ ಬೇರೆ ಬೇರೆ ಇದ್ದರೆ ಏನು ಮಾಡೋಕ್ಕಾಗಲ್ಲ. ವೈಯಕ್ತಿಕನೇ ನಮ್ಮ ಪ್ರತಿಷ್ಠೆನೇ ನಮ್ಮ ಪದವಿನೇ ಮುಖ್ಯ ಆದರೆ ಯಾವ ವಿಚಾರಗಳು ಇದಾಗೋದಿಲ್ಲ. ಹಾಗಾಗಿದೆ ಮುಂದಿನ ಈ ಒಂದು ವಿಚಾರ ಸಂಕಿರಣ ಇಲ್ಲಿ ನಡೆಯುವಂಥದ್ದು ಮತ್ತು ಇಲ್ಲಿ ಕೊನೆಸರು ಹೇಳಿದ ಕಾರಣಕ್ಕಾಗಿ ಒಂದು ಅವರ ಸ್ಮಾರಕ ಆಗಿದ್ರೆ ರಾಯಚೂರು ಜಿಲ್ಲೆಯಿಂದ ನಾವು ಯಾವ ರೀತಿಯ ಸಹಾಯ ಸಹಕಾರ ಮಾಡ್ಬೋದು, ಭಾಗವಹಿಸ್ಬೋದು, ಅದೆಲ್ಲದಕ್ಕೂ ನಾವು ಸಿದ್ಧಿದ್ದೀವಿ. ಯಾಕಂದರೆ ಬಿ ಕೃಷ್ಣಪ್ಪ ಅವರು ಉಳಿಸ್ಕೊಂಡ್ರೆ ಸಂಘ ಉಳಿತದ ಮತ್ತು ವಿಚಾರ ಉಳಿತದ ಅನ್ನೋಂಥದ್ದು ಅವ್ರು ಹೇಳಿದಾರ. ಜೋಪಡಿಗಳಲ್ಲಿ ಅವ್ರ ಮಾತು ಭಾಳ ಇಂಪಾರ್ಟೆಂಟ್. ಒಂದು ಮಾತಿದೆ, ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ಕವಿಗಳೊಬ್ಬರು ಜಂಬಣ್ಣ ಅಮರಚಿಂತರು ಒಂದು ಮಾತು ಸಹ ಹೇಳ್ತಾರೆ. ಅವರು ನಾನು ಬೇಟೆಯ ಪರವಲ್ಲ, ಬೇಟೆಗಾರನ ಪರ ಅಲ್ಲ, ನಾನು ಬೇಟೆಯ ಪರ ಅಂತ ಹೇಳ್ತಾರೆ. ಹಾಗೆ ಬಿ ಕೃಷ್ಣಪ್ಪ ಅವರು ಸಹ ಬೇಟೆಯ ಪರವಾಗಿದ್ದರು. ಅವ್ರು ಹೇಳ್ತಾರೆ, ಜೋಪಡಿಗಳಲ್ಲಿ ನಾನು ಹೋರಾಟದ ಹಣತೆಯನ್ನು ಹಚ್ಚಿದ್ದೇನೆ, ಅದನ್ನು ಆರದಂತೆ ನೋಡಿಕೊಳ್ಳಿ ಅಂತ ಒಂದು ಎಚ್ಚರಿಕೆಯ ಒಂದು ಕರೆಯನ್ನು ಕೊಟ್ಟು ಹೋಗಿದ್ದಾರೆ. ನಾವು ಅದನ್ನು ದೀಪ ಇಟ್ಕೊಂಡು ಎಲ್ಲರ ಜೋಪಡಿಯಾಗ ನಾವು ಕಾಪಾಡಕತ್ತೀವೋ ಏನು ಬೆಂಕಿ ಹಚ್ಚಕತ್ತೀವೋ ಗೊತ್ತಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ಈ ಮಾತುಗಳನ್ನು ಖಾರವಾಗಿದ್ರು ಸಹ ನಾವು ಮಾತಾಡ್ಕೊಳ್ಬೇಕಂತ ಅನಿಸ್ತದೆ. ಆ ಕಾರಣಕ್ಕಾಗಿ ಈ ಮಾತುಗಳನ್ನು ಹಾಡಿನ ಮೂಲಕ
ಇರಲಿ. ಹಾಗಾಗಿ ಈ ಕಾರ್ಯಕ್ರಮಗಳು ಜಿಲ್ಲೆ ಆದ್ರೂ ತೊಂದರೆ ಏನಿಲ್ಲ. ಯಾಕಂದರೆ ಜಿಲ್ಲೆಯಲ್ಲೂ ಒಟ್ಟುಗೂಡಿಸ್ತಕ್ಕಂಥ ಹೋಗೋಂಥದ್ದು ಆಗ್ತದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ತಮ್ಮ ಜಿಲ್ಲೆಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಸ್ವತಂತ್ರ ಇದೆ ಅಂತ ನಾನು ಅನಿಸ್ತದೆ. ಇಲ್ಲಿ ಒಟ್ಟಾಗಿ ಸೇರಿದ್ರು ಸಹ ಆ ಸ್ವಾತಂತ್ರ್ಯವನ್ನು ನಾವು ಕೊಡಲಿಕ್ಕೆ ಈ ವೇದಿಕೆ ಒಪ್ತದಂತ ನನಗೆ ಅನಿಸ್ತದೆ. ಯಾಕಂದರೆ ಇದೊಂದು ಮುಕ್ತ ಮನಸ್ಸಿನ ವೇದಿಕೆ ಆಗಿರೋದ್ರಿಂದ ರಾಜ್ಯ ಮಟ್ಟದ ಒಂದು ವಿಚಾರ ಸಂಕಿರಣ ಅಥವಾ ರಾಜ್ಯ ಮಟ್ಟದ ಒಂದು ಏನೇ ಕಾರ್ಯಕ್ರಮ ಆದರೂ ರಾಯಚೂರು ಜಿಲ್ಲೆಯಿಂದ ನಾವು ಫಿಸಿಕಲಿಯಾಗಿ ಭಾಗವಹಿಸ್ತೀವಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ತನು ಮನ ಧನ ಏನಿದ್ರು ಸಹ ನಾವು ಭಾಗಿದಾರರಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಜೈ ಭೀಮ್. ಪೂರ್ಣಗೊಂಡೈತಿ. ಅದಕ್ಕೆ ಸಂಬಂಧಪಟ್ಟಾಗ ರತ್ನಾಕರ್ ಅವರು, ಸುಖರಾಜ್ ಅವರು ಮತ್ತು ಗಂಗಾಧರು ನಾವು ಸುಮಾರು ಒಂದು 5-6 ಮೀಟಿಂಗ್ ಮಾಡಿದ್ವಿ. ಅಲ್ಲೇ ಕುಷ್ಟಗಿಯಲ್ಲಿ ಅಥವಾ ಕೊಪ್ಪಳದಲ್ಲಿ ಸ್ಟೇಟ್ ಲೆವೆಲ್ ಮಾಡಿದಂತೇಳಿ ಸುಮಾರು ಮೀಟಿಂಗ್ ಮಾಡಿದ್ವಿ. ನಡುಕ್ಕೆ ಎಲೆಕ್ಷನ್ ಬಂತು, ಅದು ಗ್ಯಾಪ್ ಆಯಿತು. ಮೊನ್ನೆ ನಮಗೆ ರತ್ನಾಕರ್ ಫೋನ್ ಮಾಡಿದ್ರಂಗ ಸ್ಟೇಟ್ ಲೆವೆಲ್ ಗದಗ ಮಾಡ್ಯಾರ, ಇದು ಬಂದು ಚೆನ್ನಾಗಿತ್ತು, ಇಲ್ಲೇ ಮಾಡಮನ್ನಕತ್ತಾರ. ಆಯ್ತು ಸರ್, ಅಲ್ಲೇ ಮಾಡೋ ಹೋಗಿದ್ದಾರೆ, ಅಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ, ಬರ್ತೀವಿ ಅಂತೇಳಿ ನಾವು ಒಪ್ಪಿಗೆ ಕೊಟ್ಟಿದ್ವಿ. ಈಗ ಬಸವರಾಜ ಮನೆಯವ್ರು ಹೇಳಿದಾಗ ಇಲ್ಲಿರ್ತಕ್ಕಂಥ ಸಂಘಟಕರು ದಯವಿಟ್ಟು ಎಲ್ಲರೂ ಒಮ್ಮತದಿಂದ ಸೇರಿ ಮಾಡಿದ್ರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ದಯವಿಟ್ಟು ಎಲ್ಲರನ್ನು ಗಮನಕ್ಕೆ ತಗೊಂಡು ತಾವು ಮಾಡೋದಾದರೆ ಮಾಡ್ರಂತ ಹೇಳ್ತೀವಿ. ಅಥವಾ ಇಲ್ಲಿ ತಮ್ಮ ಇಷ್ಟ ಮತ್ತೆ ಅನ್ಯತೆ ಭಾವಿಸ್ಬಿಟ್ರೆ ದಯವಿಟ್ಟು ಇಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತಂದ್ರೆ ಕೂಡ ನಾವು ಕೊಪ್ಪಳದಲ್ಲಿ ಅಥವಾ ಕುಷ್ಟಗಿಯಲ್ಲಿ 2 ಜಿಲ್ಲೆಗಳಲ್ಲಿ ಸೇರಿ ಮಾಡಕ್ಕೆ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಮುಖ್ಯವಾಗಿ ಫಾಲೋವರ್ಸ್ ಅಲ್ಲ, ನಾವು ಲೀಡರ್ಸ್ ಅಲ್ಲಿ ಬರಬೇಕಾದ್ರೆ ನಾ ಬೆಳಿಬೇಕಂತಂದ್ರೆ ತೊಂದರೆ ಆಗಿದೆ. ಫಾಲೋವರ್ಸ್ ಬರ್ಬೇಕು, ಎಲ್ಲರೂ ನಾವೇ ಏನಾದ್ರು ಯಾರು ಮಾಡೋರು ಯಾರು ಎಲ್ಲರೂ ಪದ್ಧತಿ ನಾವಿಲ್ಲಿ ನೋಡಿದ್ದು ಬಿ ಕೃಷ್ಣಪ್ಪ ನಾವು ಬಂದ್ಮೇಲೆ ರಾತ್ರಿ ನಮಗೆ ನಡೆಸ್ತಿರ್ಲಿಲ್ಲ, ಅವ್ರು ನಡೆಸ್ತಾರೆ ಅಂತ. ಇಲ್ಲಿ ಬುಧಾಳ ಹಾಸ್ಪಿಟ್ಲಲ್ಲಿ ಇಟ್ಟೊತ್ತಿನಾಗ ಬುಧಾ ಡಾಕ್ಟ್ರು ನಮ್ಮ ದೋಸ್ತ ನಮ್ಮ ಸ್ಟೂಡೆಂಟು ನಾವು ಹೋದವರು ಹೋಗಿ ಹೀಗೆ ಅಂತ ಅಂದ್ಕೊಂಡೇನೆ ಕರೆದು ಹೇಳಿದ್ರು, ಬಹುತೇಕ ನೋವು ಹೋಗಿಸ್ತಾನೆ. ರಾತ್ರಿ ಹೋಯ್ತು ಎಂಬಾಮಿಂಗ್ ಇಟ್ಟು ಬೆಳಗ್ಗೆ ಬಂದರು ಅಂತ. ಇಲ್ಲಿ ಒಂದು ನಾವು ಏನು ಮಾಡ್ಬೇಕಂತಂದ್ರೆ, ನಾವು ಎಷ್ಟು ದಿನ ಬದುಕ್ತೀವಿ ಮುಖ್ಯ ಅಲ್ಲ. ಆಲದ ಮರ 1000 ವರ್ಷ ಬದುಕಿದ್ರು ಕೂಡ ಅದ್ರ ಕೆಳಗೆ ಯಾರು ನಿಲ್ಲಂಗಿಲ್ಲ, ದೇವರಿರ್ತಾವಲ್ಲ ಗಿಡದಾಗ ಅಂತ ತಿಳ್ಕೊಂಡು ನಾವು ಎಷ್ಟು ಕಾಲ ಬದುಕ್ತೀವಿ ಅನ್ನೋದಕ್ಕಿಂತಲೂ ನಾವು ಬದುಕಿ ನಮ್ಮ ಜನರಿಗೆ ನಾವು ಏನು ಮಾಡಿದ್ವಿ ಅದನ್ನು ನೋಡ್ಬೋದು. ಇವತ್ತು ನಮ್ಮ ಜನರಿಗೆ ನಾನು ಹೇಳ್ತಾ ಇದ್ದೇನೆ, ಎಷ್ಟು ಮೀಟಿಂಗ್ ಬಂದರು ಅಂತಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಯಾವ ರಾಜಕೀಯ ಪಕ್ಷದ ಬಗ್ಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅವ್ರು ಏನು ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಕನ್ನಡ ಶಾಲೆ 24 ವರ್ಷ ಆಯ್ತು ಮಾಸ್ತರ್ಗೂ ಕೂಡ ಕೊಟ್ಟಿಲ್ಲ. ಕಾರಣ ಅಂದ್ರೆ ಯಾರು ಜಾಮರಾಗೋದು ಬೇಕಾಗಿಲ್ಲ, ಹೇಳಿದಾರೆ ಕೇಳಬೇಕು, ಅದನ್ನ ಬಿಟ್ಟರೆ ಏನೇನೂ ಇಲ್ಲ. ಮತ್ತು ನಾವು ಯಾವಾಗ ಮುಂದೆ ಬರ್ಬೇಕು, ನಮ್ಮ ಅತ್ತೆ ಮಕ್ಕಳು ಸರಿ ನಾವೆಲ್ಲ ಓದಿ ನನಗೆ ಅನಿಸಿದ ಮಟ್ಟಿಗೆ ನಾನು ಎಷ್ಟೋ ಸಲ ಅದೀನಿ. ನನ್ನ ಮಕ್ಕಳಿಗೂ ಕೂಡ ನಾನು ಹೇಳ್ತಾ ಇರ್ತೀನಿ, ಇಲ್ಲಿ ಹೋಗಲು ಕೂಡ ಹೇಳ್ತಾ ಇದ್ದೇನೆ. ನಾನೇನು ಪ್ಯಾಂಟ್ ಶರ್ಟ್ ಹಾಕಿವಲ್ಲ ಇವಾಗ ಕಡೆವಾಗ್ಬೋದು, ನಮ್ಮ ಮಕ್ಕಳು ನಮ್ಮ ಪ್ಯಾಂಟ್ ಶರ್ಟ್ ಅವ್ರು ಹಾಕ್ಬೋದು, ಅವ್ರು ಹಾಕ್ಲಿಕ್ಕೆ ಕೂಡ ಅನುಕೂಲ ಆಗ್ಲಿಕ್ಕಿಲ್ಲ ಅಂತ. ಒಂದು ವೇಳೆ ನಾವು ಹೆಚ್ಚಾಗಲಿಲ್ಲ ಅಂತಂದ್ರೆ ಇದೇನಾಗಿದೆ, ಒಮ್ಮೆಲೆ ರಾಜ್ಯ ಮಟ್ಟದಲ್ಲಿ ಇರೋದಾಗ ಒಳ್ಳೆ ಸಕ್ಸಸ್ ಬರ್ಲಿಕ್ಕಿಲ್ಲ, ಅದು ಬಿಟ್ಬಿಟ್ಟು ಹೋಗ್ಲಿಲ್ಲ. ಮೊದಲು ಬಂದು ಕೊಡೋದರ ಕಲಿಯೋಣ ನಾವು, ಮೊದಲು ಬಂದು ಕೊಡೋದರ ಕಲಿಯೋಣ ಅಂತ. ನಮ್ಮಲ್ಲಿ ಏನಾಯ್ತು ಅಂದ್ರೆ ಮೊನ್ನೆ ಒಂದು ಪುಸ್ತಕ ಸಿಕ್ಕಿತ್ತು, ಓದಲಿಕ್ಕೆ ಅದ್ರಾಗ ಸ್ಪಷ್ಟವಾಗಿ ಬರ್ತಾರೆ, ಅಂಬೇಡ್ಕರ್ ತುಳಿಬೇಕಂತ ಮತ್ತೊಬ್ರು ತಂದಿರ್ತಾರೆ, ಅವರು ತುಳಿಬೇಕಂತ ಮತ್ತೊಬ್ರು ತಂದಿಟ್ಟಿರು ಅಂತ. ಯಾರು ದೊಡ್ಡವರು ಇದ್ದಾರೆ ಅವ್ರನ್ನ ನಮಸ್ಕಾರ ಮಾಡೋದು ನಮ್ಗೆ ಏನು ತೊಂದರೆ ಆಗ್ತದೆ ಹೇಳಿ ನೋಡೋಣ. ಅವ್ರ ನೆರಳಿ ಈಗ ಅಂಬೇಡ್ಕರ್ ಇದ್ದಾಗ ಯಾರು ಗೌರವ ಕೊಡಲಿಲ್ಲ, ಇಲ್ಲ ಅಂತಾರೆ. ಅವ್ರು 80 ವರ್ಷದ ಮೇಲೆ ಬದುಕ್ತಿದ್ರು, 65 ವರ್ಷದ ಸಾಯೋ ವಯಸ್ಸಲ್ಲ ಅವರಿಗೆ ಅಂತ. ಇಲ್ಲಿ ಒಂದು ವೇದಿಕೆ ಮೇಲೆ ಎಚ್ ಕೆ ಪಾಟೀಲರು ಮಿನಿಸ್ಟರ್ ಇದ್ದಾಗ ಒಂದು ಮಾತು ಹೇಳಿದೆ, ಅವರಷ್ಟು ಮತ್ತೊಬ್ಬರ ಸಲುವಾಗಿ ಅಷ್ಟು ಅವ್ರು ಯಾರೂ ಇಲ್ಲ ಅಂತ ತಿಳ್ಕೊಂಡ್ರೆ ನೀವು ಮಾಸ್ಟರ್ ಜನರು ಭಾಳ ಬಿಡ್ರಿ ಅಂತ ನೋಡ್ರೆ ನೀವು ಮಾತಾಡಿದ ಮೇಲೆ ನಾವು ಹೇಳ್ತಿದ್ದೆ. ನಾನು ಹೇಳ್ತೀನಿ ಎಷ್ಟು ಮತ್ತೊಬ್ಬರ ಸಲುವಾಗಿ ಎತ್ತರ ಅಂತ ಅನ್ನೋದನ್ನ ಅದು ಸ್ವಲ್ಪ ನೋಡ್ಕೋಬೇಕಲ್ಲ, ನಾವು ಅದನ್ನ ನೋಡ್ಕೋಬೇಕು. ಒಂದು ನಾನು ಸ್ಪಷ್ಟವಾಗಿ ಇವತ್ತು ಹೇಳ್ತೀನಿ, ನಿಮ್ಮ ಮುಂದೆ ನೆನೆಸ್ಕೊಂಡ್ರೆ ನಾವು ಈ ಜಾಗೃತ ಆಗಲಿಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ನಾವು ಏನಾದ್ರು ಮನೆ ಕಟ್ಸಿದ್ರೆ ಆ ಮನೆಗೆ ಸುಣ್ಣ ಹಚ್ಚೋದಾಗೋದಿಲ್ಲ ಅವ್ರ ಕಡೆಯಿಂದ. ಅಷ್ಟು ಕೆಳಮಟ್ಟಕ್ಕೆ ನೋಡಿ ಹೊರಕುಂತ ನೋಡಿದ್ದೀನಿ ನಾನು. ಜಿಲ್ಲಾ ಮಟ್ಟದ ಕೆಲವು ಕಮಿಟಿ ಒಳಗದೀನಿ ನಾನು ನೋಡಿದ್ದೀನಿ. ಯಾರು ನಮ್ಮನ್ನು ಸೇರಂಗಿಲ್ಲ, ಯಾರು ನಮ್ಮನ್ನು ಸೇರಂಗಿಲ್ಲ. ಬಂದಾಗ ಬರ್ರಿ ಸರ್ ಅಂತ ಒಂದು ಕುರ್ಚಿ ಮೇಲೆ ಕೂಡಿಸ್ತಾರೆ, ವಿನಃ ಹೊರಗೆ ಹೋದ್ಮೇಲಿಂದ ಹೆಂಗಸ್ಗಳ ಮಕ್ಕಳು ಹೋಗ್ಬಿಡು ಅಂತ ಅಂದರು. ಜಾಣತನ ಅಂಬೇಡ್ಕರ್ನ ಅದನ್ನು ಮಾಡಿದ್ರು. ಅಂಬೇಡ್ಕರ್ ಮನೆ ಒಂದು ವಿಚಾರ ಹೇಳಿದ್ರು, ಅದನ್ನ ನಾವು ತಲೆಗೆ ಇಟ್ಕೊಳ್ಳೋಣ. ಏನಿಲ್ಲ, ನಾನು ಕಣ್ಣು ಮುಚ್ಚಿದ್ರೊಳಗೆ
ನಮ್ಮವ್ರ ಅಧಿಕಾರಕ್ಕೆ ಬರ್ಬೇಕಂತ ಏನು ಕಣ್ಣು ಮುಚ್ಚಿದ್ರಲ್ಲ ಇನ್ನು 10 ಸಲ ಹುಟ್ಟಿದ್ರು ಹುಡುಗರ ಅಧಿಕಾರಕ್ಕೆ ನಾವು ಒಂದು ಊರೊಳಗೆ ಎಷ್ಟು ಪಾರ್ಟಿಗಳ್ರಿ, ಎಷ್ಟು ಜನ ನಾವು ಅಧಿಕಾರ ಅವರು ಹೋಗಿಲ್ಲ. ಮನುಷ್ಯತ್ವ ಲಕ್ಷಣ ಇದು. ನಾವೆಲ್ಲ ಎಜುಕೇಟೆಡ್ ಜನ, ಹಳ್ಳಿ ಜನರು ಎಷ್ಟೋ ವಾಸಿ ಅವರು ಬಂದ್ರೆ ಸುಮ್ಮನೆ ಕೂಡ್ತಾರೆ ಅವರೆಲ್ಲ ಅಂತ. ಆದ ಕಾರಣ ಈ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ದ್ರೋಹ ಆಗಿರೋದು ನಮ್ಮಂಥ ಶಿಕ್ಷಕ ಕಲ್ತವ್ರಿಲ್ಲ. ನಾವು ಅದನ್ನೆಲ್ಲ ಮರೆತು ನಮ್ಮ ಸಮುದಾಯ ಮುಂದೆ ಬರಬೇಕು, ನಮ್ಮ ಜನರು ಮುಂದೆ ಬರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಿಳ್ಕೊಂಡ್ರೆ ಈಗ ನಾವು ಜಾಗೃತಿ ಆಗಲಿಲ್ಲ ಅಂದರೆ ಭಾಳ ಕಷ್ಟ. ನಾನಂತೂ ನಮ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇತ್ತೀಚಿನ ದಿನಮಾನಗಳಲ್ಲಿ ನಡೆದಂಥ ಒಂದು ವಾತಾವರಣ ಏನಾಗ್ಬಿಟ್ಟದ ಅಂತ ತಿಳ್ಕೊಂಡ್ರೆ ಯಾರೇ ಬರಲಿ ಅಂತ ಅವರು ಮಾತಾಡೋದು ಯಾವುದಕ್ಕೂ ಇದನ್ನು ಮಾಡ್ಲಿಕ್ಕೆ ತಯಾರಿಲ್ಲ, ಹೇಳಲಿಕ್ಕೆ ತಯಾರಿಲ್ಲ ಅಂತ. ಒಂದು ವೇದಿಕೆ ಮೇಲೆ ಇಲ್ಲೇ ಎಸ್ ಕೆ ಪಾಟೀಲ್ ಕೂಡ ಕೂತಿದ್ರು. ನಮ್ಮಲ್ಲಿ DD5 ಮತ್ತು BO ನಮ್ದು ಒಂದು 3 ಹೈಸ್ಕೂಲ್ ಇಡಿಸ್ತು ನಾವು ಇಲ್ಲೇ. ಒಂದು ಮಾತಂದ್ರೆ ಅಲ್ರಿ ನಿಮ್ಮ ಸಲಹೆ ಮಾಸ್ತರ್ ಇಲ್ಲ ಅಂತಂದ್ರೆ BO ಹೆಸರಿಂದ ಮಾತಾಡ್ರಿ, ಮಿನಿಸ್ಟರ್ ಹೋದಾರ ಇಲ್ಲಿ ಅಂತ. ನಮ್ದು ಹೇಳಿದ ನೀವು ಪರ್ಮಿಷನ್ ಕೊಟ್ಟರೆ ನಾವು ತೊಗೊಂಡು ಇಲ್ಲ ಅಂದ್ರೆ ಕೊಡಂಗಿಲ್ಲ ಅಂತ. ಅಲ್ರಿ ದವಾಖಾನೆ ಡಾಕ್ಟರ್ ಇಲ್ಲ, ಸಲಹೆ ಮಾಸ್ತರ್ ಇಲ್ಲ ಅಂದ್ರೆ ಹೆಂಗೆ ಮಾಡಂತಾರೆ ನೀವು ಅಂತ. ಹೆಂಗೆ ಮಾಡಂತಾರೆ? 24 ವರ್ಷ ನೀವು ಏನು ಪರ್ಮಿಷನ್ ಕೊಟ್ಟಿಲ್ಲ, ಎಲ್ಲಿಂದ ಹೊರಗೆ ತಂದು ಕೊಡೋಣ, ಎಲ್ಲಿಂದ ತಂದು ಇದು ಮಾಡ್ಲಿಕ್ಕಂತ. ಹೀಗಾಗಿ ಕೆಲವು ಸಾಲಿಗಳು ಹಿಂಗಿದಾವಲ್ಲ, ಅವು ಮಸೀದಿ ಬೇಕು ಅಥವಾ ಯಾವ ಇವುಗಳು ಬೇಕು ಅಂತ ಕೆಳಮಟ್ಟಕ್ಕೆ ಬಂದಾವಂತೆ. ಆದ ಕಾರಣ ಮೊಟ್ಟ ಮೊದಲಿಗೆ ನಾವು ಏನು ಮಾಡೋದು, ನಮ್ಮ ಮಕ್ಕಳು ಶಾಲೆಗೆ ಹೋಗಿ ಚಲೋ ಶಾಲೆಗಳಿಗೆ ಅಡ್ಮಿಷನ್ ಸಿಗಲಿ. ಇನ್ನೊಂದೇನಾಗೈತೆ, ಪ್ರೈವೇಟ್ ಸ್ಕೂಲ್ಗಳಿಗೆ ಬಂದ ಮೇಲಿಂದ ನೀನಿಲ್ಲಿ ಮನೊಬ್ಬರು ನನ್ನ ಕಡೆ ಬಂದಿದ್ರು ಒಂದು ಇದು ತಗೊಂಡು ಇಲ್ಲೇ ಒಂದು ಲೋಕಲ್ ಹೆಸರೇ ನೆನಪೋಗಿಲ್ಲ. ಪ್ರೈಮರಿ ಸ್ಕೂಲಿಗೆ 25,000 ರೂಪಾಯಿ ಡೊನೇಷನ್. ಅದು ಆ ರಿಸಿಪ್ಟ್ ಹೆಚ್ಚಿಕೊಟ್ಟಾನ ನನ್ನ ಕಡೆ ಅರ್ಜಿ ಅದ, ನಾವು ಬ್ಯಾಗ್ ತಂದಿಲ್ಲ, ಕೊಟ್ಟರು. ಹೋಗಿ ಸ್ವಲ್ಪ ಏನಾರು ಹೇಳ್ರಿ ಅಂತ ತಿಳ್ಕೊಂಡು 25,000 ರೂಪಾಯಿ ಕೊಟ್ಟು ಉಳಿದವ್ರು ಕಾಂಪಿಟೇಷನ್ ಮಾಡ್ತಕ್ಕಂಥ ದೈತ ಎಷ್ಟೋ ಸಾಲ. ಎಷ್ಟೋ ನನಗೆ ನೆನಪದ, ನಾವು ಬಸ್ ಹೋಗ್ತಿದ್ದೆ, ನಾನು ರೊಕ್ಕ ಕೊಡಬೇಕಾಗಿತ್ತು, ಟ್ರೈನಿಂಗ್ ಬರ್ತಿದ್ವಿ, ಗಾರ್ಡನ್ ನೋಡೋದು, ಆ ಬಸ್ಸಿಗೆ ಏನ ಬಂದ್ರೆ ಮತ್ತೊಂದು ಬಸ್ ಹೋಗೋದು ಅಂತ ಸ್ಥಿತಿಯಾಗಿ ನಾವು ಬಂದಂಥವ್ರು. ಅದನ್ನು ನಾವು ನೆನೆಸೋಣ, ಒಂದು ಭವಿಷ್ಯ ನೆನೆಸೋದು ನಾವು ಹೇಗಿದ್ದೀವಿ, ಯಾವ ಸ್ಥಿತಿಗೆ ಬಂದಿದ್ದೀವಿ, ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾವು ಜಾಗೃತರಾಗಿ ಕೆಲಸ ಮಾಡಬೇಕಾಗ್ತದೆ. ಮೀಟಿಂಗ್ಗಳಾಗಲಿ ಪರವಾಗಿಲ್ಲ, ಮೀಟಿಂಗ್ ಆದ್ಮೇಲೆ ನೋಡೋರು. ನನಗೆ ಮಟ್ಟಿಗೆ ಒಮ್ಮೆ ರಾಜ್ಯ ಮಟ್ಟದ ಸಮಾವೇಶ ಮಾಡೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಚಲೋ ಸಂಘಟನೆ ಆಯಿತು ಅಂತ ತಿಳ್ಕೊಂಡಂತಂದ್ರೆ ಆ ಜಗತ್ತವರು ಬರ್ತಾರೆ, ಪೇಪರ್ ಮೂಲಕ ಹೋಗ್ತದೆ. ಜಿಲ್ಲಾ ಮಟ್ಟದಲ್ಲಿ ಮಂದಿ ನಿಂತು ನೋಡಿರ್ಬೇಕು, ಆ ರೀತಿ ಆಗಿರೋದು, ಆ ರೀತಿ ಆಗ್ಬೇಕು ಅಂತ ಸಮಾವೇಶವನ್ನು ಮಾಡೋವಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಇಲ್ಲೇ ನಾವೆಲ್ಲ ಕೂಡಿದೀವಿ. ನಾವು ಹೇಳೋದಿಷ್ಟೇ, ಯಾರೇ ಇರಲಿ, ಯಾರಾಗಲಿ ಒಂದು ಸಮಾಧಾನ ಹುಚ್ಚಿದ ಮೇಲೆ ಕುಂತಾಗ ಏನೋ ನೆಮ್ಮದಿ ಐತಲ್ಲ, ಅದು 10 ಪಟ್ಟು ನೆಮ್ಮದಿ ನಮಗೆ ನೆಮ್ಮದಿ ಇರ್ತದೆ. ಮ್ಯಾಚ್ ಕುಂತವ್ರಿಗೆ ಏನು ನೆಮ್ಮದಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಮ್ಮನ್ನು ನೋಡಿದ್ರೆ ಏನಾದ್ರು ನಾವು ಮಾಡಿಲ್ಲ ಕೆಲಸ, ಆದ ಕಾರಣ ನಮ್ಮನ್ನು ಬಿಡೋದಲ್ಲಿ ಇವರು ಅಂತಕ್ಕಂಥ ಬರುವಾಗ ನಾವು ಬೆಳೆದ್ವಿ ಅಂತ ತಿಳ್ಕೊಂಡಂತಂದ್ರೆ ನಮ್ಮನ್ನು ಆಳೋದೇನರು ನಮ್ಮ ಮುಖಂಡರಾದವರು ಎತ್ತರ ಎಲ್ಲ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ದಯಮಾಡಿ ನಾವು ನಮ್ಮ ಬಗ್ಗೆ ಎಲ್ಲ ಬರೋಬರಿದ್ದೀವಿ, ನಮಗೇನು ಸಾಯಿತಾರೆ ಏನು ತೊಂದರೆ ಇಲ್ಲ. ಆದರೆ ನಾವು ಸಹಿತ ಪೂರ್ವದಲ್ಲಿ ನಮ್ಮ ಮಕ್ಕಳು ದಾರಿಗೆ ಹತ್ತಲಿಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಆಗಿಲ್ಲ. ಆ ದಿಶೆಯಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ. ಅಷ್ಟೇ ಅಲ್ಲ, ಹೆದರಿಕೆ ಬರುವಂಗೆ ನಾವು ಬೆಳೆಯೋಣ. ಇಷ್ಟ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರೆ ಗೊತ್ತಾ, ನನಗೆ ಯಾಕೆ ಇವ್ರು ಹೆದರ್ತಾರೆ ಗೊತ್ತಾನೋ ಅಂತ, ನನ್ನ ತೆಲಿಗೆ ಹೆದರ್ತಾರೆ ಇವರು. ಅದು ನೀವು ಏನಾರೇ ಕೇಳಬೇಕಾದ್ರು ಅಂತಂದ್ರೆ ಮಣಕಾಲೂರು ಕೇಳಬೇಡ್ರಿ, ಮಣಕಾಲೂರಿಗೆ ಅದಕ್ಕಿಂತ ಸಣ್ಣವರು ನೀವು ಕೈ ಹಿಡಿದು ಕೇಳ್ರಿ ಅಂತ. ಏನು ಮಾತುಗಳು ಹೇಳಿವ ನಾವಿದೆ, ಸಲಹೆ ಹೇಳುವಂಗೆ ಇಲ್ಲಿ ಮಾತುಗಳು ಅಂಬೇಡ್ಕರ್ ಹೇಳ್ಯಾರಂತ ನಾವು ಹಲ್ಯಾರು ಹೇಳ್ಯಾರ ಅಂತ ತಿಳ್ಕೊಂಡು ಕೆಲಸಕ್ಕೆ ಹೇಳಿಕ್ಕೆ ಹೋಗಿಲ್ಲ. ಇವತ್ತು ಬಸವಣ್ಣವ್ರನ್ನು ಕೂಡ ಹೇಳ್ತಕ್ಕಂಥ ಮಟ್ಟಕ್ಕೆ ನಾವು ಬಂದಿಲ್ಲ, ದೊಡ್ಡವ್ರು ನಮ್ಗೆ ಬೇಕಾಗಿಲ್ಲ. ಹೀಗಾಗಿ ಗಾಂಧಿ ಗುಂಡು ಹಾಕಿದ್ವಿ, ದೇಶ ಜನರೆಲ್ಲ ಮಾತಾಡಿದ್ರು. ಮಾತಿಗೆ ಎಲ್ಲರಿಗೂ ನನ್ನ ಸಮ್ಮತಿ ಇದೆ ಅಂತ ಮೊದಲಿಗೆ ನಾನು ಹೇಳ್ತೀನಿ. ಈ ಸಭೆಯಲ್ಲಿ ಬಸವರಾಜ ಸಾಹೇಬ್, ರತ್ನಾಕರ್, ರುಕುರಾಜ್ ಇತರೆ ನಮ್ಮೆಲ್ಲ ಹೆಸರು ಗೊತ್ತಿಲ್ಲ, ನನಗೆಲ್ಲ ಹಿರಿಯರು ಎಲ್ಲ ಚಳವಳಿಯಿಂದ ಬಂದು ಆ ಕಳೆದೊಂದು 20-25 ವರ್ಷದಿಂದ ದಲಿತ ಚಳವಳಿಯಿಂದಲೇ ಎಡ ಚಳವಳಿ ಬಂದಿದ್ದೇವೆ. ಕಮ್ಯುನಿಸ್ಟ್ ಪಾರ್ಟಿ ಕೆಲಸ ಮಾಡ್ತಾರೆ. ಮೂಲತಃ ರಾಯಚೂರು ಜಿಲ್ಲೆ ಸಿಂಗನೂರಿಂದ ಬಂದಿದ್ದೀವಿ. ಜೊತೆಗೆ ವಿಜಯರಾಯ್ ನಾವು 4 ಜನ ಬಂದಿದ್ದೀವಿ. ಇದಾಗಲಿ ಈ ಸುದ್ದಿ ಇವತ್ತಿನಲ್ಲ, ಈ ಹಳೆ ಸುದ್ದಿ. ಅದಕ್ಕೆ ನಮ್ಮ ಚುನಾವಣೆ ಅಡ್ಡಬಂದಿರೋದ್ರಿಂದ ಇದರ ಸಭೆ ಕಾರ್ಯಕಲಾಪಗಳು ಕೆಲವು ಹಿನ್ನಡೆ ಆಗಿದೆ, ತಡವಾಗಿದೆ, ಪೋಸ್ಟ್ಪೋಂಡ್ ಆಗಿದೆ. ಎಲ್ಲರ ಮಾತಿಗೆ ನನ್ನ ಸಮ್ಮತಿ ಜೊತೆಗೆ ಸೇರಿಸೋದೇನೆಂದರೆ, ಈಗ ಎಲ್ಲರ ಮಾತ್ರ ಸರಿನೇ, ಕೆಲವರಿ ಹೊಡೆದೋಗಿದೆ, ಗಮನ ಆಗಿದೆ ಅಂತ ಸೇರಬೇಕು ಅಂತಂದ್ರೆ ಎಲ್ಲ ಮನಸ್ಸುಗಳಿಗಿದೆ, ಯಾರು ಅದನ್ನು ತಳ್ಳಿ ಹಾಕೊಂತಿದೆ. ಈ ದೇಶದಲ್ಲಿ ಬ್ರಾಹ್ಮಣವಾದ ಬಂಡವಾಳ ಬೆಳೀತಿದೆ. 2 ಕೋರ್ಸ್ ಕ್ವಶನ್ ಮಾಡ್ತಾರೆ, ಭಾಷಣ ಮಾಡ್ತಿಲ್ಲ. ಬಂಡವಾಳವಾದ
ಬ್ರಾಹ್ಮಣವಾದ ಒಂದು ಜಾತಿ, ಒಂದು ಧರ್ಮ ಇದು ಬೆಳೀತಾ ಇದೆ. ಜಾತಿ, ಧರ್ಮ, ರಾಜಕಾರಣ. ಈ ಮಂಡ್ಯನೇ ಮೇಲ್ ಸಾಹಿತ್ಯ ಮೇಳದಲ್ಲಿ ಇಡೀ 2 ದಿನಗಳ ಕಾಲ ನಾವು ಅದನ್ನು ಚರ್ಚೆ ಮಾಡಿ ಈ ಒಂದು ಸಪರೇಟ್ ಒಂದು ಬಿ ಕೃಷ್ಣಪ್ಪ ನೇತೃತ್ವ ಸ್ಮರಣೆ ನೇತೃತ್ವದಲ್ಲಿ 50 ವರ್ಷ ಶೀರ್ಷಿಕೆಯಲ್ಲಿ ನಾವು ಸಮಾವೇಶ ಅಥವಾ ಒಂದು ಸ್ಮಾರಕ ಇನ್ನೇನು ನಾವು ದಲಿತ ಚಳವಳಿಯ ಒಂದು ಒಗ್ಗೂಡುವಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಭಾಳ ಸುಸಂದರ ಸಮಯ, ಯಾಕೆ ಬೇಟೆಯಾಡುವ ಸಮಯ ಅಂತ ಕೇಳ್ತೀವಿ ನಾವು. ಏನು ಸೆಂಟ್ರಲ್ಲು ಸ್ಟೇಟು ಇದಂಗೆ ನೋಡಿದ್ರೆ ಯಾಕಂದ್ರೆ ರಾಜಕಾರಣ ಜೊತೆಗೆ ನಾವು ಇದು ಬೆಳೆದಾಗ ಮಾತ್ರ ಇಲ್ಲಿ ನಮ್ಮ ಸೈಡ್ ಆಗ್ಬಾರ್ದು. ನಮ್ಮ ರಾಜಕಾರಣನೇ ದಲಿತ ರಾಜಕಾರಣನೇ, ದುಡಿಯೋ ವರ್ಗದ ರಾಜಕಾರಣನೇ, ಶ್ರಮಜೀವಿಗಳ ರಾಜಕಾರಣನೇ, ಹಿಂದುಳಿದವರ ಶೋಷಿತರ ರಾಜಕಾರಣನೇ. ಈ ರಾಜಕಾರಣದಲ್ಲಿ ಈ ಚಳವಳಿ ಏನಿತ್ತು ಬಡತನ, ನಿರುದ್ಯೋಗ, ಅಸ್ಪೃಶ್ಯತೆ, ಬೆಲೆ ಏರಿಕೆ, ಭೂ ರೈತರು, ಇದೆಲ್ಲ ನಮ್ಮ ಕಾರಣ ಇದೆ. ಚಳವಳಿ ಬೆಳಲಿಕ್ಕೆ ಇದೆಲ್ಲ ಕಾರಣ. ಜಾತಿ ಅಸ್ಪೃಶ್ಯತೆ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಗ್ಗೂಡುವಿಕೆಯಲು ಅಥವಾ ಒಗ್ಗಟ್ಟಿನಿಂದ ಕೂಡಲು ಬಹಳಷ್ಟು ಸಂದರ್ಭ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಮ್ಮವರೇ RSS ನಲ್ಲಿ ಆಗ್ತಾರ ಸಮಯ, ನಮ್ಮವರೇ ನಮಗೆ RSSನವರು ಆಗಿ ನಮ್ಮನ್ನೇ ಬಲಿ ತಗೊಳ್ಳುವಂತ, ಬಲಿ ಪಡೆಯುವಂತ ಕಾಲ. ಯಾಕಂದ್ರೆ ಒಂದೊಂದು ರೀತಿ ಇರ್ಬೋದು. ನಮ್ಮ ಸ್ನೇಹಿತರು ಹೇಳಿದ್ರು ಉಸುಗು ಇನ್ನೊಂದು ನಮ್ಮವರೆಲ್ಲ ಮಾಡ್ತಾರೆ. ಅದಕ್ಕೊಂದು ಕಾರಣ ಇರ್ಬೋದು. ಅದನ್ನೇ ದೊಡ್ಡ ಮಹಾ ತಪ್ಪಲ್ಲ. ಕೋಟಿ ಬಿಟ್ಟು ಹೊಡಿತಾರೆ, ಮತ್ತೆ ಸಾವಿರಾರು ಕೋಟಿ ಬಿಟ್ಟು ಹೊಡಿ. ಯಾವ ನಾವು ಬದುಕಾರಿ ತಗೊಳ್ಳಿ ಏನೋ ತಗೊಂಡು ಏನೋ 100-200 ರೂಪಾಯಿ ಮಾಡಿದ್ರೆ ನಮ್ಮೂರಲ್ಲಿ ತಪ್ಪಲ್ಲ. ಒಂದು ಬಡತನ, ಇನ್ನೊಂದು ಅವರ ಸಂಘಟನೆ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅವರು ನೋಡದೇ ಇರುವಂಥದ್ದು. ಯಾಕೆ ನಾವು ಮಾಡಿದ ತಪ್ಪು, ಅವ್ರು ಮಾಡಿಲ್ಲ, ನಾವು ಮಾಡಿದ ತಪ್ಪು. ಹಾಗೆ ನಮ್ಮ ಚಳವಳಿಗಳು ಸರಿಯಾಗಿ ಮುನ್ನೆಲೆಗೆ ತಂದ್ರೆ ಎಷ್ಟು ಓಣಗಳಾಗಿದೆ, ರಾಜ್ಯದಲ್ಲಿ ಆಗಿದೆ, ದೇಶದಲ್ಲಿ ಇರ್ಬೋದು. ಆದರೆ ಸಮುದ್ರ ಸೇರಬಾರ್ದಂತೇನಿಲ್ಲ, ಸಮುದ್ರಕ್ಕೆ ಸೇರ್ಬೇಕನ್ನೋದು ನನ್ನ ವಿಚಾರ. ಮುಂದೆ ನದಿ ಸುಮಾರಾಗಿದೆ, ತೆಕ್ಕೆ ಕಡೆ ಅದರ ಸಮುದ್ರ, ಅದನ್ನು ಒಗ್ಗೂಡಿಕೆಯಲ್ಲಿ ಅದಕ್ಕೆ ಆ ಒಗ್ಗೂಡಿಕೆಯ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಏನು ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ RCF ಅಂತ ನಾವು ಕರಿತೀವಿ. ಅದಕ್ಕೆಲ್ಲ ದಲಿತ ಚಳವಳಿ ನಮ್ಮ ರಾಯಚೂರಿಂದಲೂ ಕೆಲವು ಹಿರಿಯರು ಭಾಗವಹಿಸ್ತಾರೆ. ಅಲ್ಲಪ್ರಭು, ಬೇರಿ, ಇತರೆಲ್ಲ ಗೆಳೆಯರು ಭಾಗವಹಿಸಿದ್ದಾರೆ. ಅಲ್ಲಿ ಸಭೆ ಆಗಿತ್ತು, ನಾನು ಗ್ಯಾಪ್ ಮಾಡಿದ್ದೆ. ಈ ಸಭೆ ನಾವು ಸ್ವಲ್ಪ ತಡವಾದ ಪರವಾಗಿಲ್ಲ, ನಮ್ಮ ವಿಚಾರನ ನೀವು ಆಲಿಸಿದ್ರಿ. ನಿಮ್ಮೆಲ್ಲ ವಿಚಾರ ನಮ್ಮ ಸಮ್ಮತಿಯೊಂದಿಗೆ ಸಮುದ್ರದಲ್ಲಿ ನಾವು ಗುದ್ದಾಡೋಣ. ದೊಡ್ಡ ದೊಡ್ಡ ಮೀನುಗಳಿದ್ದಾವೆ, ಈ ಸಣ್ಣ ಪುಟ್ಟ ಬೇಡ, ನಾವು ಸಮುದ್ರದಲ್ಲಿ ಲಡಾಯಿ ಮಾಡೋಣ. ಆ ಲಡಾಯಿಗೆ ಈ ಚಳವಳಿ ಕಾರಣ ಆಗಿ, ದೊಡ್ಡ ಲಡಾಯಿ ಈ ಚಳವಳಿ ಕಾರಣ ಆಗಿ ನಮ್ಮೆಲ್ಲ ತಲೆಮನದಲ್ಲಿ ನಾವು ಸಹಕರಿಸ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ನಮಸ್ಕಾರ.